ದೇಶದ ಎರಡನೇ ಪ್ರಜೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕಡ್ ಅವರು ಸುಪ್ರೀಂ ಕೋರ್ಟ್ ಬಗ್ಗೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಈಗ ದೇಶಾದ್ಯಂತ ವೈರಲ್ ಆಗ್ತಾ ಇದೆ. ಭಾರತದ ಪ್ರಜಾತಂತ್ರ ವ್ಯವಸ್ಥೆಯ ಬಗ್ಗೆ, ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಪ್ರಶ್ನೆ ಮಾಡಿರೋದು. ಅತಿ ಕಠಿಣ ಸವಾಲುಗಳನ್ನ ಹಾಕಿದ್ದಾರೆ. ಇಂತಹ ಪ್ರಶ್ನೆಗಳನ್ನ ಭಾರತದ ಇತಿಹಾಸದಲ್ಲೇ ಯಾರು ಸುಪ್ರೀಂ ಕೋರ್ಟ್ಗೆ ಕೇಳಿರಲಿಕ್ಕಿಲ್ಲ. ವಿಡಿಯೋ ನೋಡಿದ ನಂತರ ನಿಮಗೆ ಏನನ್ಸುತ್ತೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಉಪರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ ನ ಈಗಿನ ಸಿಸ್ಟಮ್ ಬಗ್ಗೆ ಎತ್ತಿರತಕ್ಕಂತ ಪ್ರಶ್ನೆಗಳು ಸರಿ ಇದೆಯಾ ತಪ್ಪಿದೆಯಾ ಅನ್ನುವ ಅಭಿಪ್ರಾಯ ತಿಳಿಸಿ. ಈ ವಿಚಾರನ ಖುದ್ದು ಉಪರಾಷ್ಟ್ರಪತಿನೇ ಹೇಳಿರೋದು. ದೇಶದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಜನರ ವಿಶ್ವಾಸ ಕಡಿಮೆ ಆಗ್ತಾ ಇದೆ. ಕಾಯ್ದೆಗಳನ್ನ ಮಾಡುವ ಅಧಿಕಾರ ಸಂವಿಧಾನ ಯಾರಿಗೆ ಕೊಟ್ಟಿದೆ? ಆದ್ರೆ ಮಾಡ್ತಾ ಇರೋದು ಯಾರು? ಸಂವಿಧಾನದ ಚೌಕಟ್ಟಿನ ಅಡಿ ಯಾವ ನಾಯಕರಿಗೆ ಎಕ್ಸೆಪ್ಷನ್ಸ್ ಕೊಡಲಾಗಿದೆ, ಆದ್ರೆ ಅನುಭವಿಸ್ತಾ ಇರೋರು ಯಾರು? ನಾನ್ ಹೇಳ್ತಾ ಇರೋದು ಕಾನೂನಿನ ಎಕ್ಸೆಪ್ಷನ್ ಯಾರಿಗೆ ಕೊಡಲಾಗಿದೆ, ನಿಜಕ್ಕೂ ಅದನ್ನ ಅನುಭವಿಸ್ತಾ ಇರೋರು ಯಾರು? ನಿಮ್ಗೆಲ್ಲ ಗೊತ್ತಿದೆ, ವಕ್ಫ್ ಬಿಲ್ ನ ಇಂಟರಿಮ್ ಆದೇಶ ಬಂದಿದೆ ಸುಪ್ರೀಂ ಕೋರ್ಟ್ ಇಂದ, ಅಂತಿಮ ಆದೇಶ ಬರೋದು ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ಜಗದೀಪ್ ಧನ್ಕಡ್ ಅವರು ನ್ಯಾಯಾಂಗ ವ್ಯವಸ್ಥೆಯ ವಿಶ್ವಾಸಾರ್ಹತೆ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಶಾಸಕಾಂಗ ಮತ್ತು ಕಾರ್ಯಾಂಗ ಒಂದಕ್ಕೊಂದು ಟಕರಾವಟ್ ಪರಿಸ್ಥಿತಿಗೆ ಬಂದು ನಿಂತಿದೆ. ನೀವೇ ನೋಡಿ, ನ್ಯಾಯಾಂಗ ಅದರ ಕಾರ್ಯವನ್ನ ತನ್ನ ಪರಿಧಿನಲ್ಲಿ ಮಾಡ್ಕೊಂಡು ಹೋದ್ರೆ, ಶಾಸಕಾಂಗ ಸಹ ತನ್ನ ಕಾರ್ಯಗಳನ್ನ ತನ್ನ ಪರಿಧಿನಲ್ಲಿ ಮಾಡ್ಕೊಂಡು ಹೋದ್ರೆ ಈ ಯಾವ ಜಿದ್ದಾಜಿದ್ದು ಇರೋದಿಲ್ಲ. ಯಾವಾಗ ಶಾಸಕಾಂಗದ ಕಾರ್ಯಗಳಲ್ಲಿ ನ್ಯಾಯಾಂಗ ಮೂಗು ತೂರಿಸೋ ಕೆಲಸ ಮಾಡುತ್ತೋ ಆಗ ಈ ರೀತಿಯ ಪ್ರಶ್ನೆಗಳನ್ನ ಎದುರಿಸಬೇಕಾಗತ್ತೆ. ಜಗದೀಪ್ ಧನ್ಕಡ್ ಅವರಂತೂ 4 ದಿಕ್ಕುಗಳಿಂದ ಸುಪ್ರೀಂ ಕೋರ್ಟ್ ಮೇಲೆ ಅಟ್ಯಾಕ್ ಮಾಡಿರೋದು. ಅವರೇ ಹೇಳೋ ಪ್ರಕಾರ ಮೀಡಿಯಾದಿಂದ ಒಂದು ಸರ್ವೆ ಆಗಿದೆಯಂತೆ. ಆ ಸರ್ವೆನಲ್ಲೇ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಜನತೆಗೆ ವಿಶ್ವಾಸ ಇಲ್ಲ ಅನ್ನುವ ಅಂಶ ಬಯಲಿಗೆ ಬಂದಿದೆ. ಅಕೌಂಟಬಿಲಿಟಿ, ಪ್ರಿನ್ಸಿಪಲ್ ಆಫ್ ಈಕ್ವಾಲಿಟಿ, ನ್ಯಾಯ ಎಲ್ಲರಿಗೂ ಒಂದೇ ಸಮನಾಗಿ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಆದ್ರೆ ಈ ಎಲ್ಲವನ್ನ ತಿರಸ್ಕಾರ ಮಾಡಲಾಗ್ತಾ ಇದೆ. ಯಾರೋ ಸಾಮಾನ್ಯ ವ್ಯಕ್ತಿ ನಿಮ್ಮಂತವರು ಕಾನೂನು ವ್ಯವಸ್ಥೆಯ ಮೇಲೆ ನನಗೆ ನಂಬಿಕೆ ಕಳೆದೋಗ್ತಾ ಇದೆ ಅಂತ ಮಾತಾಡಿದ್ರೆ ಅದರಲ್ಲಿ ಏನೋ ವೈಯಕ್ತಿಕವಾಗಿ ಅವರಿಗೆ ನಷ್ಟ ಆಗಿರಬಹುದು, ಹಾಗಾಗಿ ಮಾತಾಡ್ತಾ ಇರಬಹುದು ಅಂತ ನಾವು ಅನ್ಕೊಳ್ಬಹುದು. ಆದ್ರೆ ದೇಶದ ದ್ವಿತೀಯ ಪ್ರಜೆ ಉಪರಾಷ್ಟ್ರಪತಿಗಳೇ ಸುಪ್ರೀಂ ಕೋರ್ಟ್ ಬಗ್ಗೆ ಪ್ರಶ್ನೆ ಮಾಡ್ತಾ ಇರೋದು. ಹಾಗಾಗಿ ಇದು ಸೀರಿಯಸ್ ಮ್ಯಾಟ್ರು, ಸಣ್ಣ ವಿಚಾರ ಅಲ್ಲವೇ ಅಲ್ಲ. ಇದರ ಹಿನ್ನೆಲೆ ಹೇಳ್ತೀನಿ ಕೇಳಿ. ತಮಿಳುನಾಡಿನಲ್ಲಿ ರಾಜ್ಯಪಾಲರ ಸಹಿ ರಹಿತ 10 ಕಾನೂನುಗಳನ್ನ ಪಾಸ್ ಮಾಡಲಾಗಿದೆ. ನಿಮಗೆ ಆಶ್ಚರ್ಯ ಆಗಿದೆ, ಇದು ಹೆಂಗಾಯ್ತು, ಹೇಗೆ ಸಾಧ್ಯ ಆಯ್ತು, ನಾವು ಓದಿರುವ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇದೆಯಾ ಅಂತ ಅನುಮಾನ ವ್ಯಕ್ತ ಆಗ್ತಾ ಇದೆ. ಇದು ಹೇಗಾಯ್ತು ಅಂದ್ರೆ ಸುಪ್ರೀಂ ಕೋರ್ಟ್ ನ ಇಂಟರ್ಫಿಯರೆನ್ಸ್ ನಿಂದ. ಈ ಹಿಂದೆ ಸುಪ್ರೀಂ ಕೋರ್ಟ್ ರಾಜ್ಯಪಾಲರು ರಾಜ್ಯ ಸರ್ಕಾರ ಕಳಿಸ್ತಕ್ಕಂತಹ ಕಾಯ್ದೆ ಕಾನೂನುಗಳಿಗೆ ಆ ಕಡತಕ್ಕೆ ಸಹಿ ಹಾಕಬೇಕು, ಈ ಕೆಲಸನ ಒಂದು ಲಿಮಿಟೆಡ್ ಟೈಮ್ ಪೀರಿಯಡ್ ನಲ್ಲಿ ಮಾಡಬೇಕು ಅಂತ ಟೈಮ್ ಬೌಂಡ್ ಹಾಕಿತ್ತು. ಕೆಲವೊಂದು ಕಾಯ್ದೆಗಳನ್ನ ರಾಜ್ಯಪಾಲರು ರಾಷ್ಟ್ರಪತಿಗಳ ಅನುಮತಿಗೆ ಕಳಿಸ್ತಾರೆ. ಈಗ ರಾಷ್ಟ್ರಪತಿಗಳಿಗೂ ಸಹ ಟೈಮ್ ಬೌಂಡ್ ಹಾಕಿ 3 ತಿಂಗಳ ಅವಧಿನಲ್ಲಿ ರಾಷ್ಟ್ರಪತಿಗಳು ಅದಕ್ಕೆ ಅಂಕಿತ ಹಾಕಬೇಕು. ಇಲ್ಲದೆ ಹೋದ್ರೆ ಅದು ತನಗೆ ತಾನೇ ಕಾಯ್ದೆಯಾದಂತೆ. ಇದು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆರ್ಡರ್. ಈಗ ನಿಮ್ಮ ಮನಸ್ಸಿನಲ್ಲಿ ಬಂದಿರಬಹುದು, ಅರೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಡತಗಳಿಗೆ ಅವರು ಇಂತಿಷ್ಟೇ ದಿನದಲ್ಲಿ ಸಹಿ ಹಾಕಬೇಕು, ಅದಕ್ಕೆ ಒಂದು ಟೈಮ್ ಬೌಂಡ್ ಅನ್ನ ಸುಪ್ರೀಂ ಕೋರ್ಟ್ ಮಾಡಬಹುದು ಅಂತ ಸಂವಿಧಾನದಲ್ಲಿ ಎಲ್ಲೂ ಇಲ್ಲವೇ ಇಲ್ವಲ್ಲ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಯಾಕೆ ಈ ರೀತಿಯ ಕಟ್ಟಳೆಗಳನ್ನ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ವಿಧಿಸ್ತು ಅನ್ನೋ ಪ್ರಶ್ನೆ ಬರುತ್ತೆ. ಇದನ್ನೇ ಮುಂದಿಟ್ಟು ಜಗದೀಪ್ ಧನ್ಕಡ್ ಅವರು ಕೇಳ್ತಾ ಇರೋದು. ಇದನ್ನ ಅವರು ಶಾಸಕಾಂಗದಲ್ಲಿ ನ್ಯಾಯಾಂಗದ ಹಸ್ತಕ್ಷೇಪ ಅಂತ ಇದ್ದಾರೆ. ಸ್ಪಷ್ಟ, ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟ್ ಇಷ್ಟು ನಿಗದಿತ ಸಮಯದಲ್ಲಿ ಕೆಲಸ ಕಾರ್ಯ ನಿರ್ವಹಿಸಿ ಅಂತ ಸೂಚನೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಸಂವಿಧಾನದ ಪ್ರಕಾರ ದೇಶದ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳನ್ನ ಯಾರು ನಿಯುಕ್ತಿ ಮಾಡೋದು? ರಾಷ್ಟ್ರದ ರಾಷ್ಟ್ರಪತಿಗಳು. ರಾಷ್ಟ್ರಪತಿಗಳಿಗೆ ಯಾರೂ ನಿರ್ದೇಶನ ಕೊಡೋದಿಕ್ಕೆ ಆಗೋದಿಲ್ಲ. ಆ ಹುದ್ದೆ ಎಷ್ಟು ಉನ್ನತ ಅಂದ್ರೆ ಅವರಿಗೆ ಕಾನೂನಿನ ಎಲ್ಲ ಸೆಕ್ಷನ್ ಗಳಿಂದ ವಿನಾಯಿತಿ ಇದೆ. ಆಡಳಿತಾವಧಿಯಲ್ಲಿ ಅವರು ಕ್ರೈಮ್ ಮಾಡಿದ್ರು ಸಹ ಅವರ ಮೇಲೆ ಕೇಸ್ ಚಲಾಯಿಸಲು ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಯಾರಿಗಾದ್ರೂ ಶಿಕ್ಷೆ ವಿಧಿಸಿದ್ರೆ ಅದು ಮರಣದಂಡನೆ ಆಗಿರಬಹುದು, ಅದನ್ನ ಮಾಫಿ ಮಾಡುವ ಅಧಿಕಾರ ಸಹ ರಾಷ್ಟ್ರಪತಿಗಳಿಗೆ ಇದೆ. ಇಂತಹ ರಾಷ್ಟ್ರಪತಿಗಳಿಗೆ ತಮಿಳುನಾಡಿನಿಂದ ಹೋದಂತಹ ಕಾಯ್ದೆಗಳಿಗೆ ಟೈಮ್ ಬೌಂಡ್ ನಿಗದಿ ಮಾಡಿ ಸಹಿ ಹಾಕಬೇಕು. ಇಲ್ಲದೆ ಹೋದರೆ ಆ ಕಾಯ್ದೆಗಳು ಅಂಗೀಕಾರ ಆದಂತೆ ಅಂತ 2 ಜಡ್ಜ್ಗಳ ನ್ಯಾಯಪೀಠ ಆದೇಶ ಕೊಟ್ಬಿಟ್ಟಿದೆ ನೋಡಿ. ಒಂದು ವೇಳೆ ಟೈಮ್ ಬೌಂಡ್ ನಿಗದಿ ಮಾಡೋದು, ಡೆಡ್ ಲೈನ್ ಕೊಡುವುದರ ಬಗ್ಗೆ ಸಂವಿಧಾನದಲ್ಲಿ ಏನಾದ್ರೂ ವಿಚಾರ ಇದ್ರೆ ಆ ರೀತಿಯ ಆದೇಶಗಳು ಉಚಿತ. ಮೊನ್ನೆ ವಕ್ಫ್ ಬಿಲ್ ನೋಡಿ, 10 ವರ್ಷಗಳಿಂದ ವಕ್ಫ್ ಬಿಲ್ ಬರಬೇಕು ಅಂತ ಹೋರಾಟಗಳಾಗ್ತಾ ಇರೋದು.
1 ವರ್ಷದಿಂದ ಸರ್ಕಾರ ಅದರ ಮೇಲೆ ಕೆಲಸ ಮಾಡಿರೋದು. 6 ತಿಂಗಳಿಂದ ಜೆಪಿಸಿ ಪಾರ್ಲಿಮೆಂಟರಿ ಕಮಿಟಿ ವರ್ಕ್ ಮಾಡಿರೋದು. 12 ತಾಸು ಮೇಲ್ಮನೆ ಕೆಳಮನೆಗಳಲ್ಲಿ ಚರ್ಚೆಯಾಗಿ ವಕ್ಫ್ ಬಿಲ್ ಪಾಸ್ ಆಗಿರೋದು. ಈ ರೀತಿ ಸಂವಿಧಾನಬದ್ಧವಾಗಿ ಪಾಸ್ ಆದಂತಹ ಕಾಯ್ದೆಗೆ ಸುಪ್ರೀಂ ಕೋರ್ಟ್ ಸ್ಟೇಟಸ್ ಕೋ ಮೇಂಟೈನ್ ಮಾಡೋದಕ್ಕೆ ಹೇಳುತ್ತೆ. ಹೀಗಾದ್ರೆ ಶಾಸಕಾಂಗ ಕೆಲಸ ನಿರ್ವಹಿಸೋದು ಹೇಗೆ? ಸುಪ್ರೀಂ ಕೋರ್ಟ್ ಆದ್ರೂ ಕೆಲಸ ನಿರ್ವಹಿಸೋದು ಹೇಗೆ? ಪ್ರೋಸೆಸ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಆ ಲಾನ ಕಾನೂನುಗಳನ್ನ ಮಾಡೋದು ಯಾರು? ಶಾಸಕಾಂಗ. ನ್ಯಾಯಾಂಗ ವ್ಯವಸ್ಥೆ ಶಾಸಕಾಂಗ ಕಾನೂನುಗಳನ್ನು ಮಾಡಿದಾಗ ಅದು ಸಂವಿಧಾನದ ಚೌಕಟ್ಟಿನೊಳಗೆ ಬರುತ್ತೋ ಇಲ್ವೋ ಅನ್ನೋದಷ್ಟೇ ನೋಡ್ಬೇಕು. ಆ ಕಾಯ್ದೆ ಕಾನೂನಿನಲ್ಲಿ ಜನರ ಮೂಲಭೂತ ಹಕ್ಕುಗಳಿಗೆ ಅಥವಾ ಕರ್ತವ್ಯಗಳಿಗೆ ಏನಾದ್ರೂ ಚ್ಯುತಿ ಉಂಟಾಗ್ತಾ ಇದೆಯಾ ಇಷ್ಟನ್ನು ನೋಡ್ಬೇಕು. ಕಾನೂನುಗಳನ್ನು ಮಾಡೋ ಸಂಸತ್ತೇ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರಿಗೆ ತಮ್ಮ ಕೆಲಸವನ್ನು ಯಾವ ರೀತಿ ನಿರ್ವಹಿಸಬೇಕು ಅನ್ನುವುದರ ಬಗ್ಗೆ ಕಾನೂನು ಮಾಡಿಲ್ಲ. ಡೆಡ್ ಲೈನ್ ಕೊಡುವ ಬಗ್ಗೆ 3 ತಿಂಗಳಲ್ಲೇ ಸೈನ್ ಮಾಡಬೇಕು, 15 ದಿವಸದಲ್ಲೇ ಸೈನ್ ಮಾಡಬೇಕು, ಆ ರೀತಿ ಯಾವುದೇ ಪ್ರಾವಧಾನ್ಯತೆಗಳು ಸಂವಿಧಾನದಲ್ಲಿಲ್ಲ. ಪರಿಸ್ಥಿತಿ ಹೀಗಿರುವಾಗ ಸುಪ್ರೀಂ ಕೋರ್ಟ್ ನ 2 ಜಡ್ಜ್ಗಳು ಸೇರಿ ಕಾನೂನು ಮಾಡ್ಬಿಟ್ರಾ? ಹಾಗಾದ್ರೆ ಸಂಸತ್ತಿನ ಅವಶ್ಯಕತೆನಾದ್ರೂ ಯಾಕೆ? ಶಾಸಕಾಂಗದ ಅವಶ್ಯಕತೆನಾದ್ರೂ ಯಾಕೆ? ಚುನಾವಣೆಗಳನ್ನ ಯಾಕೆ ಮಾಡ್ಬೇಕು? ಜನ ತಮ್ಮ ಜನಪ್ರತಿನಿಧಿಗಳನ್ನ ಚುನಾಯಿಸಿ ಸಂಸತ್ತಿಗೆ ಯಾಕೆ ಕಳಿಸ್ಬೇಕು? ಜಗದೀಪ್ ಧನ್ಕಡ್ ಅವರು ಬಹಳ ಖಾರವಾಗಿ ಹೇಳಿರೋದು, ಜಡ್ಜ್ಗಳು ಶಾಸಕಾಂಗದ ರೀತಿ ಕೆಲಸ ನಿರ್ವಹಿಸೋದು, ಸೂಪರ್ ಸಂಸದರ ರೀತಿ ಕೆಲಸ ನಿರ್ವಹಿಸೋದು. ಆದ್ರೆ ಅವರು ಯಾವುದಕ್ಕೂ ಜವಾಬ್ದಾರರಲ್ಲ, ಯಾವುದಕ್ಕೂ ಉತ್ತರ ಕೊಡುವಂತಿಲ್ಲ. ಅವರ ಮೇಲೆ ದೇಶದ ಯಾವುದೇ ಕಾನೂನುಗಳು ಲಾಗುವಾಗುವುದಿಲ್ಲ. ಇನ್ನು ಮುಂದುವರೆದು ಜಗದೀಪ್ ಧನ್ಕಡ್ ಅವರು ಹೇಳೋದು ಸ್ಪಷ್ಟವಾಗಿ, ನ್ಯಾಯಾಂಗ ವ್ಯವಸ್ಥೆ ರಾಷ್ಟ್ರಪತಿಗಳಿಗೆ ಆದೇಶ ಕೊಡೋದಕ್ಕೆ ಬರೋದಿಲ್ಲ ಅಂತ. ರಾಷ್ಟ್ರಪತಿಗಳು ಸಂವಿಧಾನದ ರಕ್ಷಕರು. ನ್ಯಾಯಾಂಗ ಸಂವಿಧಾನದ ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು. ರಾಷ್ಟ್ರಪತಿಗಳಿಗೆ ಡೆಡ್ ಲೈನ್ ಕೊಡುವ ಬೆಳವಣಿಗೆ ಒಳ್ಳೆಯದಲ್ಲ ಅಂತಾರೆ ಜಗದೀಪ್ ಧನ್ಕಡ್. ಜನಪ್ರತಿನಿಧಿಗಳು ಸಂಸತ್ನಲ್ಲಿ ಮಾಡೋ ಕಾಯ್ದೆ ಕಾನೂನುಗಳು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ, ಅದರಲ್ಲಿ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ನಿರ್ಬಂಧ ಬೀಳುತ್ತೆ. ಅಂದ್ರೆ ಇದು ಪ್ರಜಾತಂತ್ರನ, ಲೋಕತಂತ್ರನ ಎಲ್ಲವೂ ನ್ಯಾಯಾಂಗವೇ ನಿರ್ಧರಿಸೋದಾದ್ರೆ ಎಲೆಕ್ಷನ್ ಗಳನ್ನ ಯಾಕೆ ಮಾಡ್ಬೇಕು? ಜನ ತಮ್ಮ ಜನಪ್ರತಿನಿಧಿಗಳನ್ನ ಯಾಕೆ ಸಂಸತ್ತಿಗೆ ಕಳಿಸ್ಬೇಕು? ವರ್ಷಗಳಷ್ಟು ಟೈಮ್ ತೆಗೆದುಕೊಂಡು ಶಾಸಕಾಂಗ ಕಾಯ್ದೆ ಕಾನೂನುಗಳನ್ನು ಮಾಡಿದ್ರೆ 2 ದಿನದಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ಬಿಡುತ್ತೆ ಇದಾಗಲ್ಲ ಅಂತ. ಜಗದೀಪ್ ಧನ್ಕಡ್ ಇನ್ನೂ ಮುಂದುವರೆದು ಹೇಳ್ತಾರೆ, ಆರ್ಟಿಕಲ್ 142 ಪ್ರಕಾರ ಸುಪ್ರೀಂ ಕೋರ್ಟ್ ದೇಶದ ಯಾವುದೇ ವಿಚಾರಗಳನ್ನು ಕೈಗೆತ್ತಿಕೊಳ್ಬಹುದು, ನಿರ್ಣಯಗಳನ್ನು ಕೊಡಬಹುದು. ಇದನ್ನ ಅವರು ನ್ಯೂಕ್ಲಿಯರ್ ಮಿಸೈಲ್ ಗಳ ರೀತಿ ಬಳಸ್ತಾ ಇದ್ದಾರೆ ಅಂತ ಖಾರವಾಗಿ ಹೇಳ್ತಾರೆ. ಹೈಕೋರ್ಟ್ ನ ಜಡ್ಜ್ ಜಸ್ಟಿಸ್ ವರ್ಮಾರ ಮನೆಯಲ್ಲಿ ಕೋಟ್ಯಂತರ ರೂಪಾಯಿ ನೋಟ್ಗಳ ಬಂಡಲ್ ಸಿಕ್ಕಿದೆ. ಚಿದಂಬರದ ಸುಟ್ಟಿರುವ ನೋಟ್ಗಳ ಕಂತೆಗಳು ಸಿಕ್ಕಿದವೆ. ನೀವೇನ್ ಅನ್ಕೊಂಡಿದ್ದೀರಾ? FIR ಆಗಿರಬಹುದು ಅಂತ. FIR ಆಗಿಲ್ಲ. ಯಾಕಂದ್ರೆ ಇವರು ಕಾನೂನಿನ ಚೌಕಟ್ಟಿನಲ್ಲಿ ಬರೋದೇ ಇಲ್ಲ. ಇವರ ಮೇಲೆ ಕಾನೂನು ಲಾಗು ಆಗಲ್ಲ. ಸುಪ್ರೀಂ ಕೋರ್ಟ್ ಹೇಳಿರೋದೇನೋ 3 ಜನ ಜಡ್ಜ್ಗಳ ಇನ್ ಹೌಸ್ ಕಮಿಟಿ ರಚನೆಯಾಗಿದೆ, ಅಲ್ಲೇ ವಿಚಾರಣೆ ಮಾಡ್ತೀವಿ ಅಂತ. ಆರೋಪ ಬಂದಿರೋದು ಜಡ್ಜ್ ಮೇಲೆ, ವಿಚಾರಣೆ ಮಾಡ್ತಾ ಇರೋದು ಜಡ್ಜ್ಗಳೇ. ಒಬ್ಬ ಸಾಮಾನ್ಯ ವ್ಯಕ್ತಿಯ ಮನೆಯಲ್ಲಿ ಬಂಡಲ್ ಗಟ್ಟಲೆ ನೋಟ್ಗಳು ಸಿಕ್ಕಿದ್ರೆ ಇಷ್ಟೊತ್ತಿಗೆ ಅವನ ಪರಿಸ್ಥಿತಿ ಏನಾಗ್ತಾ ಇತ್ತು ಯೋಚನೆ ಮಾಡಿ. ಕೇವಲ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಎಕ್ಸೆಪ್ಷನ್ ಕೊಡಲಾಗಿದೆ. ಅವರ ವಿರುದ್ಧ ಯಾವುದೇ ಮೊಕದ್ದಮೆ ಚಲಾಯಿಸುವಂತಿಲ್ಲ. ಆದ್ರೆ ಈ ಕೋರ್ಟ್ ನವರು ಆ ವರ್ಗದಲ್ಲಿ ಇವರನ್ನು ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಒಬ್ಬ ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ಕೋಟ್ಯಂತರ ರೂಪಾಯಿ ದುಡ್ಡು ಸಿಕ್ಕರು, ಅವರ ಮೇಲೆ ಯಾವುದೇ FIR ಆಗಿಲ್ಲ. ಅಂತಹ ಸುರಕ್ಷಾ ಕವಚವನ್ನೇನಾದ್ರೂ ಮಾಡಿಕೊಂಡು ಬಿಟ್ರಾ? ಭಾರತದ ಕಾನೂನು ಸುಪ್ರೀಂ ಕೋರ್ಟ್ ಮೇಲೆ ಲಾಗು ಆಗಲ್ವಾ? ಇದನ್ನೇ ಜಗದೀಪ್ ಧನ್ಕಡ್ ಅವರು ಪ್ರಶ್ನೆ ಮಾಡಿರೋದು. ಎವ್ರಿಬಡಿ ಈಕ್ವಲ್ ಬಿಫೋರ್ ದ ಲಾ, ಹೌದೋ ಅಲ್ವೋ? ಹಾಗಾದ್ರೆ ವಿಷ್ಣು ಶಂಕರ್ ಜೈನ್ ಅವರು ಹೇಳ್ತಾರೆ, ಇದೇ ವಕ್ಫ್ ವಿಚಾರ ಇಟ್ಕೊಂಡು ನಾನು ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ನನಗೆ ಹೇಳಿತ್ತು ಇಲ್ಲಿಗೆ ಹೇಗೆ ಬಂದ್ರಿ, ಮೊದಲು ಹೈಕೋರ್ಟ್ಗೆ ಹೋಗಿ ಅಂತ ಜಾಡಿಸಿತ್ತಂತೆ. ಅದೇ ವಕ್ಫ್ ಬಿಲ್ ವಿಚಾರವಾಗಿ ಅಲ್ಪಸಂಖ್ಯಾತರು ಸುಪ್ರೀಂ ಕೋರ್ಟ್ ಕದ ತಟ್ಟಿದಾಗ ಬ್ಯಾಕ್ ಟು ಬ್ಯಾಕ್ ಸಿಟ್ಟಿಂಗ್ ಆಗಿ ವಿಚಾರಣೆ ಆಗುತ್ತೆ. ಇದು ಯಾವ ರೀತಿಯ ನ್ಯಾಯ? ಇದು ಯಾವ ರೀತಿಯ ಸಮಾನತೆ? ಈ ಹಿಂದೆ ಸುಪ್ರೀಂ ಕೋರ್ಟ್ ಹೇಳಿತ್ತು, ವಕ್ಫ್ ಬೋರ್ಡ್ ಯಾವುದೇ ಧಾರ್ಮಿಕ ಸಂಘಟನೆಯಲ್ಲ, ಅದು ಕೇವಲ ಕಾನೂನಿಗೆ ಒಳಪಡುವ ಒಂದು ಸಂಸ್ಥೆ. ಈಗ 2 ಅನ್ಯ ಧರ್ಮೀಯರನ್ನ ಇದೇ ವಕ್ಫ್ ಬೋರ್ಡ್ ನಲ್ಲಿ ಸೇರಿಸಿರುವುದರ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಅನ್ಯ ಧರ್ಮೀಯರನ್ನ ಯಾಕೆ ವಕ್ಫ್ ಬೋರ್ಡ್ ನಲ್ಲಿ ಆಡ್ ಮಾಡ್ಕೊಳ್ತೀರಾ? ಹಿಂದೂ ಬೋರ್ಡ್ ನಲ್ಲಿ ಅದೇ ರೀತಿ ಆಡ್ ಮಾಡ್ತೀರಾ ಬೇರೆಯವ್ರನ್ನ ಅಂತ ಸರ್ಕಾರವನ್ನು ಜಾಡಿಸುತ್ತೆ. ಈ ಹಿಂದೆ ವಕ್ಫ್ ಬೋರ್ಡ್ ಧಾರ್ಮಿಕ ಸಂಸ್ಥೆ ಅಲ್ಲ ಅಂತ ಹೇಳಿದ್ದು ಸುಪ್ರೀಂ ಕೋರ್ಟೇ. ಈಗ ಧರ್ಮದ ಆಂಗಲ್ ನಲ್ಲಿ ನೋಡಿ ಅದೇಗೆ 2 ಅನ್ಯ ಧರ್ಮೀಯರನ್ನ ವಕ್ಫ್ ಬೋರ್ಡ್ಗೆ ಸೇರಿಸ್ತೀರಾ ಅಂತ ಹೇಳ್ತಾ ಇರೋದು ಸುಪ್ರೀಂ ಕೋರ್ಟೇ. ಆಗ ವಕ್ಫ್ ಬೋರ್ಡ್ ನ ರಿಲಿಜಿಯಸ್ ಬಾಡಿ ಅಲ್ಲ ಅಂದಿತ್ತು, ಈಗ ಹೇಗೆ ರಿಲಿಜಿಯಸ್ ಆಂಗಲ್ ನಲ್ಲಿ ನೋಡಲಾಗ್ತಾ ಇದೆ? ಒಬ್ಬ ಉಪರಾಷ್ಟ್ರಪತಿಯ ಬಾಯಿಂದ ನಮ್ಮ ನ್ಯಾಯಾಂಗ ವ್ಯವಸ್ಥೆನಲ್ಲಿ ಜನ ವಿಶ್ವಾಸ ಕಳೆದುಕೊಳ್ತಾ ಇದ್ದಾರೆ ಅನ್ನುವ ಮಾತು ಬಂದಿದೆ. ಇದರ ಬಗ್ಗೆ ಯಾರು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕು? ನೀವೇ ಹೇಳಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.